ಹಾಯ್, ಬನ್ನಿ ಇವತ್ತು ಬೂದುಗುಂಬಳಕಾಯಿ ಮತ್ತು ಕೋಳಿ ಕರಿಯ ರೆಸಿಪಿಯನ್ನು ಮಾಡೋಣ. ಮೊದಲು ಒಂದು ಪಾತ್ರೆ ಸ್ಟೋವ್ ಮೇಲೆ ಇಟ್ಟು ಬಿಸಿಯಾಗಲು ಬಿಡಿ. ಪಾತ್ರೆ ಬಿಸಿಯಾದ್ಮೇಲೆ 2 ಚಮಚ ಎಣ್ಣೆಯನ್ನು ಹಾಕಿ. ಎಣ್ಣೆ ಬಿಸಿಯಾದ್ಮೇಲೆ ಕರಿಬೇವನ್ನು ಹಾಕಿ. ಚಿಟ್ ಚಿಟ್ ಅನ್ನೋ ಶಬ್ದ ಬಂದರೆ ಎಣ್ಣೆ ಸರಿ ಬಿಸಿಯಾಗಿದೆ ಅಂತ ಅರ್ಥ. ಈಗ 2 ಮಾಧ್ಯಮ ಗಾತ್ರದ ಈರುಳ್ಳಿಯನ್ನು ಹಾಕಿ ಉರಿಯಿರಿ. ಈರುಳ್ಳಿಯು ಗೋಲ್ಡನ್ ಬ್ರೌನ್ಗೆ ಬರುವ ತನಕ ಒಳ್ಳೆ ಮಾಡಿ ಫ್ರೈ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಧ್ಯೆ ಮಧ್ಯೆ ಕಲಸುತ್ತಾ ಹೋದರೆ ಈರುಳ್ಳಿ ಸುಡುವುದಿಲ್ಲ, ಚೆನ್ನಾಗಿ ಕರಿಯುತ್ತೆ. ನಂತರ 1 ಚಮಚ ಮನೆಯಲ್ಲೇ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕಿ ಕಲಸಿ. ನಿಮಗೆ ಬೇಕಾದ್ರೆ ಶಾಪಿನಲ್ಲಿ ಸಿಗುವ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕ್ಬಹುದು. ಅದರದ್ದು ರೋ ಸ್ಮೆಲ್ ಹೋಗುವ ತನಕ ಒಳ್ಳೆ ಮಾಡಿ ಫ್ರೈ ಮಾಡಿ. ಮನೆ ಮೇಡ್ ಪೇಸ್ಟ್ ಆಗಿದ್ರೆ ಸುವಾಸನೆ ಮತ್ತು ಟೇಸ್ಟ್ ತುಂಬಾ ಚೆನ್ನಾಗುತ್ತೆ. ಈಗ ನಾನು 1 kg ಕೋಳಿ ತುಂಡುಗಳನ್ನು ಹಾಕ್ತಾ ಇದ್ದೇನೆ. ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. 1 ಸ್ಪೂನ್ ಅಷ್ಟು ಅರಶಿನ ಹುಡಿಯನ್ನು ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. 3 ರಿಂದ 4 ಹಸಿಮೆಣಸಿನಕಾಯಿ ಹಾಕಿ ನಂತರ 2 ಟೊಮೆಟೊ ಹಾಕಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಲಿಡ್ಡನ್ನು ಮುಚ್ಚಿ 5 ರಿಂದ 10 ನಿಮಿಷ ಬೇಯಿಸಿ. ಮಧ್ಯ ಮಧ್ಯ ಕಲಸಿ ಕೆಳಗೆ ಅಂಟದಂತೆ ನೋಡ್ಕೊಳ್ಳಿ. ಸ್ವಲ್ಪ ಹೊತ್ತಾದ ನಂತರ ಮುಚ್ಚನ್ನು ತೆಗೆಯಿರಿ. ನೋಡಿ, ಈಗ ಒಳ್ಳೆ ಬೇಯ್ದಿದೆ. ಈಗ ಬೂದುಗುಂಬಳಕಾಯಿ ತುಂಡು ಹಾಕಿ ಕಲಸಿ. ಸ್ವಲ್ಪ ಸಿಹಿ ರುಚಿ ಇರುತ್ತೆ, ಅದೇ ಸ್ಪೆಷಲ್ ಟೇಸ್ಟ್. ಉಪ್ಪು ಚೆಕ್ ಮಾಡಿ, ಬೇಕಾದರೆ ಹಾಕಿ. ಈಗ 2 ಗ್ಲಾಸ್ ನೀರನ್ನು ಹಾಕಿ ಮುಚ್ಚಿ ಕುದಿಯಿರಿ. ಮಸಾಲೆ ಮಾಡಲು 2 ಚಮಚ ಧನಿಯಾ, 1 ಚಮಚ ಜೀರಿಗೆ, 1 ಚಮಚ ಕರಿಮೆಣಸು, 8 ಬ್ಯಾಡಗಿ ಮೆಣಸು, 1 ಚಿಕ್ಕ ಚಕ್ಕೆ, 3 ರಿಂದ 4 ಬೆಳ್ಳುಳ್ಳಿ ತುಂಡುಗಳು, 2 ರಿಂದ 3 ಲವಂಗ ಹಾಕಿ ನಂತರ 1 ಕಪ್ ತುರಿದ ತೆಂಗಿನಕಾಯಿ ಹಾಕಿ ರುಬ್ಬಿ. ಈಗ ಕೋಳಿ ಮತ್ತು ಬೂದುಗುಂಬಳಕಾಯಿ ಸುಮಾರು 95% ಬೇಯ್ದಿದೆ. ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕಲಸಿ. ಕಡಿಮೆ ಬೆಂಕಿಯಲ್ಲಿ ಬೇಯಿಸಿದ್ರೆ ಮಸಾಲೆ ಸುಡುವುದಿಲ್ಲ ಮತ್ತು ಕರಿಯ ಸಾಂದ್ರತೆ ಚೆನ್ನಾಗಿರುತ್ತೆ. 5 ನಿಮಿಷ ಕುದಿಸಿದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅಲಂಕರಿಸಿ. ಇದಾಗಿತ್ತು ನಮ್ಮ ರುಚಿಯಾದ ಬೂದುಗುಂಬಳಕಾಯಿ ಕೋಳಿ ಕರಿ. ಇದು ಅನ್ನ, ಚಪಾತಿ ಅಥವಾ ನೀರ್ದೋಸೆ ಜೊತೆಗೆ ಸರ್ವ್ ಮಾಡಿ. ರೆಸಿಪಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ಹೇಳಿ. ಇಷ್ಟ ಆಯ್ತಂದರೆ ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋಲ್ಲಿ ಮತ್ತೆ ಸಿಗೋಣ. ಹ್ಯಾಪಿ ಕುಕಿಂಗ್.